ಬಂಧುಗಳೇ ನಮಸ್ಕಾರ, ಹೇಗಿದ್ದೀರಿ? ನಾನು ನಿಮ್ಮ MP ಮುದಾಳಿ. ಬಂಧುಗಳೇ, ತಮಗೆಲ್ಲ ಗೊತ್ತಿರುವ ಹಾಗೆ ಬೀದರ್ ನಗರದಲ್ಲಿ ಸುಮಾರು 25 ಜನ ಕಳ್ಳತನ ಆರೋಪದಡಿಯಲ್ಲಿ 25 ಜನ ಆರೋಪಿಗಳನ್ನು ಬಂಧಿಸಿ ನ್ಯಾಯಾಂಗ ಬಂಧನಕ್ಕೆ ಕಳಿಸಲಾಗಿದೆ ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾದ ಪ್ರದೀಪ್ ಗುಂಟೆಯವರು ಹೇಳಿದ್ದಾರೆ. ಆರೋಪಿಗಳಿಂದ 43.87 ಲಕ್ಷ ರೂಪಾಯಿ ಮೌಲ್ಯದ ಸ್ವತ್ತುಗಳನ್ನು ಜಪ್ತಿ ಮಾಡಿಕೊಳ್ಳಲಾಗಿದೆ. ಸಂಬಂಧಪಟ್ಟಿರಂಥ ಎಲ್ಲ ನಗದು, ಬಂಗಾರ, ಬೆಳ್ಳಿ, ಜಾನುವಾರು, ನೀರಿನ ಪಂಪ್ಸೆಟ್ಟು, ದ್ವಿಚಕ್ರ ವಾಹನ, ಗಂಧದ ಮರ ಸೇರಿದಂತೆ ಎಲ್ಲ ಸ್ವತ್ತುಗಳನ್ನು ಜಪ್ತಿ ಮಾಡಿಕೊಳ್ಳಲಾಗಿದೆ ಎಂದು ಪ್ರದೀಪ್ ಗುಂಟೆಯವರು ತಿಳಿಸಿದ್ದಾರೆ. ಇದೇ ಸಂದರ್ಭದಲ್ಲಿ ಅವರು ಮಾತನಾಡುತ್ತಾ ಬೀದರ್ ಜಿಲ್ಲೆಯ ಪೊಲೀಸ್ ಪರೇಡ್ ಮೈದಾನದಲ್ಲಿ ಕರೆದ ಪತ್ರಿಕಾಗೋಷ್ಠಿಯಲ್ಲಿ ಅವರು ಮಾತನಾಡುತ್ತಾ ಈಗಾಗಲೇ ಒಟ್ಟಾರೆ ಈ ಕಳ್ಳರಿಂದ ಪಡೆದಿರುವಂಥ 43.87 ಲಕ್ಷದ 100 ರೂಪಾಯಿ ಮೌಲ್ಯದ ವಸ್ತುಗಳನ್ನು ಜಪ್ತಿ ಮಾಡಿಕೊಳ್ಳಲಾಗಿದೆ ಎಂದು ಅವರು ತಿಳಿಸಿದ್ದಾರೆ. ಹುಮ್ನಾಬಾದ್ ಪೊಲೀಸ್ ಠಾಣೆಯಲ್ಲಿ ದಾಖಲಾದ 14 ಪ್ರಕರಣಗಳಲ್ಲಿ 3 ಆರೋಪಿಗಳನ್ನು ಬಂಧಿಸಲಾಗಿದೆ. 1,85,500 ರೂಪಾಯಿ ಮೌಲ್ಯದ ಚಿನ್ನ, ಬೆಳ್ಳಿ ಆಭರಣಗಳನ್ನು ಮತ್ತು 3.90 ಲಕ್ಷ ರೂಪಾಯಿ ಬೆಲೆಯುಳ್ಳುವಂತಹ 9 ದ್ವಿಚಕ್ರ ವಾಹನ ಬಸವಕಲ್ಯಾಣ ಪೊಲೀಸ್ ಠಾಣೆಯಲ್ಲಿ ದಾಖಲಾದ 2 ಪ್ರಕರಣಗಳಲ್ಲಿ ಭೇದಿಸಿ 60,000 ರೂಪಾಯಿ ಮೌಲ್ಯದ 2 ದ್ವಿಚಕ್ರ ವಾಹನಗಳನ್ನು ಜಪ್ತಿ ಮಾಡಿಕೊಳ್ಳಲಾಗಿದೆ ಎಂದು ಹೇಳಿದ್ದಾರೆ. ಪಿಕ್ ಪಾಕೆಟ್ ಕೇಸ್ ಆಗಿದೆ ಪಾಲ್ಕಿಯಲ್ಲಿ. ಆಮೇಲೆ ಎಕ್ಸ್ಪೋರ್ಟಿ ಕೇಸಲ್ಲಿ ಮಿಕ್ಕಿದ 9,000 ನಮ್ಮ ಗಾಂಧಿಗಂಜ್ ಪೊಲೀಸ್ ಸ್ಟೇಷನಿಂದ ರಿಕವರಿ ಆಗಿದೆ. ಹಾಗೂ ಗೋಲ್ಡ್, ಬಂಗಾರ 75 ಗ್ರಾಮ್ ಗೋಲ್ಡ್ ರಿಕವರಿ ಮಾಡಿದ್ದೇವೆ. ಅಮೌಂಟಿಂಗ್ 5,95,000. ಹಾಗೂ ಬೆಳ್ಳಿ 25 ತೊಲೆ ಬೆಳ್ಳಿ ಹಾಗೂ 28 ಕುರಿಗಳು ಕಮಲ್ನಗರ ಪೊಲೀಸ್ ಸ್ಟೇಷನ್ಗೆ ಹಾಗೂ ನಮ್ಮ ಹುಮ್ನಾಬಾದ್ ಪೊಲೀಸ್ ಸ್ಟೇಷನ್ ಲಿಮಿಟ್ಸಿಂದ 2 ಅಗ್ರಿಕಲ್ಚರಲ್ ಫಾರ್ಮ್ ಫೀಲ್ಡ್ಸಿಂದ ಕಳುವಾಗಿರುವಂಥ ಪಂಪ್ಸೆಟ್ಗಳನ್ನು ನಾವು ರಿಕವರಿ ಮಾಡಿದ್ದೇವೆ. ಆ್ಯಂಡ್ 1 ಶ್ರೀಗಂಧದ ಮರ 7 kgs ಅರೌಂಡ್ 7 kgs ಪೀಸ್ ಪಾರ್ಷಿಯಲಿ ರಿಕವರ್ ಆಗಿದೆ. ಇನ್ನೂ ರಿಕವರಿ ಆಗಬೇಕಿದೆ. ಎಲ್ಲಿ ಸರ್, ಯಾವ ಕೇಸ್? ಇದು ಬಾಲ್ಕಿ ಟೌನ್ ವ್ಯಾಪ್ತಿಗೆ ಬರುತ್ತೆ. ಇದು ಒಂದು ಹೊಲದಿಂದ ಕಳುವು ಮಾಡಿಕೊಂಡು ಹೋಗಿರ್ತಾರೆ. ಅದರಲ್ಲಿ 2 MOBಗಳನ್ನು ನಾವು ಅರೆಸ್ಟ್ ಮಾಡಿದ್ದೇವೆ ಈಗಾಗಲೇ. ಅವರು ಸ್ವಲ್ಪ ಹಳೆಯ MOBಗಳು. ಇಷ್ಟು ವರ್ಷ ಅವರು ಆ್ಯಕ್ಟಿವ್ ಇರಲಿಲ್ಲ, ಇತ್ತೀಚೆಗೆ ಆ್ಯಕ್ಟಿವ್ ಆಗಿ ಕಳ್ಳತನ ಮಾಡಿಕೊಂಡು ರಿಸೀವರ್ಗೆ ಕೊಟ್ಟಿರ್ತಾರೆ. ರಿಸೀವರು ಇನ್ನೂ ಅಬ್ಸ್ಕಾಂಡಿಂಗಲ್ಲಿದ್ದಾನೆ ಆ ಸ್ಯಾಂಡಲ್ವುಡ್ ಕೇಸಲ್ಲಿ. ಸೊ ಪಾರ್ಷಿಯಲ್ ರಿಕವರಿ ಮಾತ್ರ ಆಗಿದೆ. ರಿಸೀವರ್ ಸಿಕ್ಕಿದ್ದಾಗ ಫುಲ್ ರಿಕವರಿ ಮಾಡ್ತೀವಿ ನಾವು. ಆ್ಯಂಡ್ ಬೈಕ್ ಕಳ್ಳತನಗಳನ್ನು ನೋಡಿದರೆ ಸುಮಾರು 8 MOBಗಳು, ಅಂದರೆ ಹ್ಯಾಬಿಚುವಲ್ ಆಗಿ ಪದೇ ಬೈಕ್ಗಳನ್ನು ಕಳ್ಳತನ ಮಾಡುವ MOBಗಳು ನಮ್ಮ ಬಾಲ್ಕಿ ಲಿಮಿಟ್ಸಲ್ಲೇ ಇದ್ದಾರೆ. 8 ಆರೋಪಿಗಳು. ಇವರದು ಮಾಡಸ್ ಏನಂದರೆ ಫೇಕ್ ಕೀಸ್ ಯೂಸ್ ಮಾಡೋದು, ಡೂಪ್ಲಿಕೇಟ್ ಕೀಸ್ ಯೂಸ್ ಮಾಡೋದು ಹಾಗೂ ಸೈಡ್ ಲಾಕನ್ನು ಬ್ರೇಕ್ ಮಾಡೋದು. ಕಾರಿನಲ್ಲಿ ಸೈಡ್ ಲಾಕ್ನ ಬ್ರೇಕ್ ಮಾಡಿಕೊಂಡು ಎಸ್ಪೆಷಲಿ ಸ್ಪ್ಲೆಂಡರ್ ವೆಹಿಕಲ್ಸನ್ನು ಕಳ್ಳತನ ಮಾಡ್ತಾರೆ ಇವರು. ಹಾಗೂ ಮಿಕ್ಕಿದ 5 ಆರೋಪಿಗಳು ತೆಲಂಗಾಣ MOBಗಳಾಗಿರ್ತಾರೆ. ತೆಲಂಗಾಣ ಎಸ್ಪೆಷಲಿ ಜಹೀರಾಬಾದ್ ಹಾಗೂ ಕಾಮಾರೆಡ್ಡಿಯಲ್ಲಿ ಬೇರೆ ಕೇಸ್ಗಳು ಇನ್ವಾಲ್ವ್ ಆಗಿರ್ತಾರೆ. ಇಲ್ಲಿವರೆಗೂ ಅವರು ಯಾರಿಗೂ ಸಿಕ್ಕಿಲ್ಲ. ನಮ್ಮ ಬೀದರ್ ಪೊಲೀಸರಿಗೆ ಸಿಕ್ಕಿದ್ದಾರೆ ಅವರು ಮೊದಲನೇ ಸತಿ. ಜಹೀರಾಬಾದಿಂದ 3 ಜನರು ಹಾಗೂ ಕಾಮಾರೆಡ್ಡಿಯಿಂದ 2. ಇವರನ್ನು ಕೂಡ ನಾವು ಜೇಸಿ ಕಳಿಸಿದ್ದೇವೆ.